ರಾಜ್ಯದಲ್ಲಿ ಸಿಎಂ ವರ್ಸಸ್ ಗವರ್ನರ್ ನಡುವಿನ ಕಾಳಗ ಈಗ ಮತ್ತೊಂದು ಸುತ್ತಿಗೆ ವಿಸ್ತರಣೆಯಾದಂತೆ ಕಾಣಿಸ್ತಾ ಇದೆ. ಮೂಡಾ ಸೈಟ್ ಹಂಚಿಕೆಯ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತ ರಿಲೀಫ್ ಸಿಕ್ಕಿದೆ. ಆದರೆ ಈಗ ಇವೆಲ್ಲದರ ನಡುವೆ ಅರ್ಕಾವತಿಯ ಅಕ್ರಮ ಮತ್ತೆ ಬೆಳಕಿಗೆ ಬಂದುಬಿಟ್ಟಿದೆ. ಹಾಗಾದ್ರೆ ಏನಿದು ಅರ್ಕಾವತಿಯ ಅಕ್ರಮ? ಸಿಎಂ ಸಿದ್ದರಾಮಯ್ಯನವರ ಮೇಲಿರುವಂತಹ ಆರೋಪ ಏನು? ಇವೆಲ್ಲದರ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮೂಡಾ ಕೇಸ್ನಿಂದ ರಿಲೀಫ್ ಸಿಕ್ಕರು ತಪ್ಪಿದ್ದಲ್ಲ ಸಂಕಷ್ಟ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೀಡು ಕೇಸ್ಗೆ ಮರುಜೀವ ಬಂದಂತೆ ಕಾಣಿಸ್ತಾ ಇದೆ. ಮರುಜೀವವನ್ನ ನೀಡಲು ಮುಂದಾಗಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಅರ್ಕಾವತಿ ಡಿನೋಟಿಫಿಕೇಶನ್ ವರದಿಯನ್ನ ನೀಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ವರದಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ ಗವರ್ನರ್ ಗೆಹ್ಲೋಟ್ ಅವರು. ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗದ ವರದಿಯ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ. ಹಾಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಲ್ಲಿಸಲು ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿದ್ದಾರೆ. ಇದು 2013ರಿಂದ 18ರ ಅವಧಿಯ ವಿಚಾರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಹಳೆ ಕೇಸನ್ನ ಮತ್ತೆ ಕೆದಕಿದ್ಯಾಕೆ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಕೆದಕಿದ್ರು? ಇನ್ನು ಮೂಡಾ ಮಿಸ್ ಆದ್ರೂ ಕೂಡ ಅರ್ಕಾವತಿಯಲ್ಲಿ ಲಾಕ್ ಫಿಕ್ಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೀಡು ಕೇಸ್ಗೆ ಮತ್ತೆ ಮರುಜೀವವನ್ನ ನೀಡಲಿಕ್ಕೆ ರಾಜ್ಯಪಾಲರು ಮುಂದಾಗ್ತಿದ್ದಾರಾ? ಹಾಗಾದ್ರೆ ಈ ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರ ಏನು? ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಏನಿದು ಅರ್ಕಾವತಿ ಅಕ್ರಮ? ಬಿಡಿಎ ಸ್ವಾಧೀನದ ಜಮೀನಿನಲ್ಲಿ 540 ಎಕರೆ ಡಿನೋಟಿಫೈ. ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ಕೆಂಪಣ್ಣ ಆಯೋಗದ ವರದಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿರುವಂತಹ ಹೊತ್ತಿನಲ್ಲಿ ಬಿಡಿಎ ಸ್ವಾಧೀನದ ಜಮೀನಿನಲ್ಲಿ 540 ಎಕರೆ ಡಿನೋಟಿಫೈ ಆಗಿತ್ತು. ಹಿಂದೆ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯರಿಂದ ರೀಡು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತಹ ಹೊತ್ತಿನಲ್ಲಿ ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಆಗಿತ್ತು. ರೀಡು ಹೆಸರಿನಲ್ಲಿ ಅಕ್ರಮವಾಗಿ ಡಿನೋಟಿಫೈ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿರುವಂತಹ ಹೊತ್ತಿನಲ್ಲಿ ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಂದು ವಿರೋಧ ಪಕ್ಷ ನಾಯಕರಾಗಿದ್ದ ಶೆಟ್ಟರ್ ಆರೋಪ. ಇದೇ ರೀಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಶೆಟ್ಟರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪವನ್ನ ಮಾಡಿದ್ರು. ವಿಧಾನಸಭಾ ಅಧಿವೇಶನದಲ್ಲೇ ಆರೋಪಿಸಿದ್ದ ಶೆಟ್ಟರ್. ಆ ಹೊತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಜಗದೀಶ್ ಶೆಟ್ಟರ್ ವಿಧಾನಸಭೆಯ ಅಧಿವೇಶನದಲ್ಲಿಯೇ ಆರೋಪವನ್ನ ಮಾಡಿದ್ರು. 2014 ಆಗಸ್ಟ್ನಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದಲ್ಲಿ ಆಯೋಗ ಯಾವಾಗ ರೀಡು ಹೆಸರಿನಲ್ಲಿ ಅಕ್ರಮದ ವಿಚಾರ ಮುನ್ನೆಲೆಗೆ ಬರ್ತಿದ್ದಂತೆ 2014ರ ಆಗಸ್ಟ್ನಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣನವರ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಲಾಗಿತ್ತು. 2004ರಿಂದ 2014ರವರೆಗೆ 983 ಎಕರೆ ವಿಸ್ತರಣಾ ಹೊರಗಿಟ್ಟು ವಿಚಾರಣೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2004ರಿಂದ 2014ರವರೆಗೆ 983 ಎಕರೆ ವಿಸ್ತರಣಾ ಹೊರಗಿಟ್ಟು ವಿಚಾರಣೆಯನ್ನ ಮಾಡಲಾಗಿದೆ ಎನ್ನುವಂತ ವಿಚಾರ ಇಲ್ಲಿ ಬಹಳ ಪ್ರಮುಖವಾಗಿದೆ. 2017ರ ಆಗಸ್ಟ್ನಲ್ಲಿ 1861 ಪುಟಗಳ ವರದಿ ಸಲ್ಲಿಸಿದ್ದ ಆಯೋಗ
2014ರಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ಮಾಡಲಿಕ್ಕೆ ಇನ್ನು ವಿಚಾರಣೆಯನ್ನ ನಡೆಸಲಿಕ್ಕೆ. ಇದೇ ಒಂದು ಪ್ರಕರಣ 2017ರ ಆಗಸ್ಟ್ನಲ್ಲಿ 1861 ಪುಟಗಳ ವರದಿಯನ್ನ ಆಯೋಗ ಸಲ್ಲಿಸಿತ್ತು. ಸಂಪುಟ ಒಪ್ಪಿದೆಯೋ ಅಥವಾ ತಿರಸ್ಕರಿಸಿದೆಯೋ ಗೊತ್ತಿಲ್ಲ. ಈ ಒಂದು ಪ್ರಕರಣದ ವಿಚಾರವನ್ನ ಸಂಪುಟ ಒಪ್ಪಿದೆಯೋ, ವರದಿಯನ್ನ ಯಾವ ರೀತಿಯಾಗಿ ತನಿಖೆ ಮಾಡಿದ್ದಾರೆ, ವರದಿ ಏನ್ ಹೇಳುತ್ತೆ, ಇನ್ನು ಸಂಪುಟ ಒಪ್ಪಿದೆಯೋ ಅಥವಾ ತಿರಸ್ಕರಿಸಿದೆಯೋ ಸರಿಯಾಗಿ ಸ್ಪಷ್ಟನೆ ಇಲ್ಲ. ಉಭಯ ಸದನಗಳಲ್ಲಿಯೂ ವರದಿ ಮಂಡಿಸಿರಲಿಲ್ಲ. ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದ ಆಯೋಗ ಸಲ್ಲಿಸಿರುವಂತ ವರದಿಯನ್ನ ಉಭಯ ಸದನದಲ್ಲಿಯೂ ಕೂಡ ಮಂಡಿಸಿರಲಿಲ್ಲ. ಒಟ್ಟಾರೆಯಾಗಿ ಈಗ ರಾಜ್ಯದಲ್ಲಿ ಏನು ಕಾಳಗ ಇತ್ತಲ್ಲ, ಸಿಎಂ ವರ್ಸಸ್ ರಾಜ್ಯಪಾಲರ ನಡುವಿನ ಜಂಗಿ ಕುಸ್ತಿ ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಮುಂದೆ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು.